ನಮಸ್ಕಾರ. ಇದು ನಿಮ್ಮ ಅನುಶ್ರೀ. ಇವತ್ತು ಮತ್ತೊಂದು ಹೊಸ ವಿಷಯದಲ್ಲಿ ನಿಮ್ಮೊಟ್ಟಿಗೆ ಬಂದಿದ್ದೀನಿ. ಯಾರು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟೊಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ ವಿಷಯ ಕಡೆ ಹೋಗೋಣ. ಅದುವೇ ವಾಟ್ಸಪ್ಪಲ್ಲಿ ಏನು ಹೊಸದು ಅಂತ ನೋಡ್ತಾ ಇದ್ದೀರಾ. ಹೊಸದೇ ಅಂತ ಅಂದರೆ ನಮ್ಮದೇನೆಂದರೆ ಜೀವನದಲ್ಲಿ ನಾವು ಬಳಸ್ತಿರೋಂತಹ ವಾಟ್ಸಪ್ ಅಪ್ಲಿಕೇಶನಲ್ಲಿ ನಮಗೆಲ್ಲರಿಗೂ ಗೊತ್ತಿರೋಂಥ ನಾವು ಮೆಸೇಜ್ನ ಕಳಿಸ್ತೀವಿ, ಅವ್ರನ್ನ ನೋಡ್ತಾರೆ, ರಿಪ್ಲೈ ಮಾಡ್ತಾರೆ, ದೆನ್ ಸ್ಟೇಟಸ್ ಹಾಕ್ತೀವಿ ಆ್ಯಂಡ್ ಫೋಟೋಸ್ ವೀಡಿಯೋಸ್ ಎಲ್ಲ ಕಳಿಸೋದಕ್ಕೆ ಅಂತ ನಾವು ಬಳಸ್ತಿರೋಂಥ ಒಂದು ಅಪ್ಲಿಕೇಶನ್ ನಮ್ಮ ವಾಟ್ಸಪ್. ಅದು ನಮಗೆ ತುಂಬ ಫೆಮಿಲಿಯರ್ ಆಗಿರುತ್ತೆ ಅಪ್ಲಿಕೇಶನ್. ಸೊ ಅದರಲ್ಲಿ ನಾವೇನು ಇವತ್ತು ವಿಷಯ ತಿಳ್ಕೊತಾ ಇದ್ದೀವಿ ಅಂತಂದರೆ, ನಾವು ಒಬ್ಬರಿಗೆ ಮೆಸೇಜ್ ಕಳಿಸಿದಾಗ ಅವ್ರ ಕಡೆಯಿಂದ ಬ್ಲೂಟಿಕ್ ಬಂತು ಅಂತಂದರೆ ನಮಗೆ ಗೊತ್ತಾಗುತ್ತೆ ಅವರು ಮೆಸೇಜ್ ನೋಡಿದ್ದಾರೆ ಇಲ್ಲ ಅಂತ. ಸೊ ತಪ್ಪಿ ನಿಮಗೆ ಬ್ಲೂಟಿಕ್ ಬಂದಿಲ್ಲ ಅಂತ ಅಂದರೆ ನಾವೇನು ಅನ್ಕೋತೀವಿ, ಮೆಸೇಜ್ನ ಅವರು ನೋಡಿಲ್ಲ ಅಂತ. ಆದರೆ ವಾಟ್ಸಪ್ನಲ್ಲಿರೋ ಕೆಲವೊಂದು ಸೆಟ್ಟಿಂಗ್ಸ್ಗಳ ಮುಖಾಂತರ ಅವ್ರು ಏನು ಮಾಡ್ಕೊಂಡಿರ್ತಾರೆ, ಅವರು ನೋಡಿರೋಂಥ ಮೆಸೇಜ್ ಕಳಿಸಿರೋರಿಗೆ ನೋಡಿದಾರ ಇಲ್ಲ ಅಂತ, ನೋಡಿಲ್ಲ ಅಂತ ಅಂದ್ಕೊಳ್ಳೋ ರೀತಿ ಮಾಡ್ಕೊಂಡಿರ್ತಾರೆ. ಗೊತ್ತಾಗಬಾರ್ದು ಅನ್ನೋ ಇಂಟೆನ್ಷನಿಂದ ಅವರು ಮಾಡ್ಕೊಂಡಿರ್ತಾರೆ. ಅದು ಹೇಗೆ ಮಾಡ್ತಿದ್ದಾರೆ ಅಂತ ಫಸ್ಟ್ ತಿಳಿಯೋಣ. ಮೊದಲಿಗೆ ಸ್ಕ್ರೀನ್ ರೆಕಾರ್ಡರ್ ಆಡ್ ಮಾಡಿರ್ತೀನಿ, ನೋಡ್ತೀವಿ. ಮೊಬೈಲ್ ಓಪನ್ ಮಾಡ್ತಾ ಇದ್ದೀವಿ. ಮೊದಲು ಮೇಲೆ 3 ಡಾಟ್ಸ್ ಇದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸೆಟ್ಟಿಂಗ್ಸ್ ಇದೆ. ಸೆಟ್ಟಿಂಗ್ಸಲ್ಲಿ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಆಪ್ಷನ್ ಇದೆ, ಅಲ್ಲಿ ರೀಡ್ ರೆಸಿಪ್ಟ್ ಅಂತ ಅಂದರೆ ನಾವು ಆಗಲೇ ಹೇಳಿರುವಾಗ ಮೆಸೇಜ್ ಕಳಿಸಿರೋ ಅಂಥದ್ದು ಅವರಿಗೆ ಶೋ ಆಗಬೇಕು, ಬ್ಲೂಟಿಕ್ ತೋರಿಸ್ಬೇಕು ಅಂತಂದರೆ ಆನಲ್ಲಿ ಇಟ್ಕೊತಾರೆ, ಇಲ್ಲ ಅಂತಂದರೆ ಆಫ್ ಮಾಡ್ಕೊಳ್ತಾರೆ. ಇದನ್ನು ಅವರು ಆಫ್ ಮಾಡ್ಕೊಂಡಿರೋ ಕಾರಣದಿಂದ ನಿಮಗೆ ಅವ್ರು ನೋಡಿರೋಂಥ ಮೆಸೇಜು ಬ್ಲೂಟಿಕ್ಕಲ್ಲಿ ಕಾಣಿಸ್ತಾ ಇರೋದಿಲ್ಲ. ಇನ್ನು ನಾವು ಹೇಗೆ ತಿಳ್ಕೊಳ್ಳೋದು ನೋಡಿದಾರಾ ಇಲ್ವಾ ಅಂತ? ಅದಕ್ಕೆ ಯಾವುದೇ ರೀತಿ ಆ್ಯಪ್ ಇದೆ, ನಮ್ಮ ವಾಟ್ಸಪ್ನಲ್ಲಿರುವ ಸೆಟ್ಟಿಂಗ್ಸ್ ಮುಖಾಂತರನೇ ತಿಳ್ಕೊಳ್ಬೋದು. ಏನಿಲ್ಲ, ಜಸ್ಟ್ ಸಿಂಪಲ್ ನೀವು ಮೊಬೈಲ್ ಓಪನ್ ಮಾಡಿ, ನೀವು ಅವರಿಗೆ ಕಳಿಸಿರುವಂತಹ ಮೆಸೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದಾಗ ಮೇಲೆ ಒಂದಷ್ಟು ಆಪ್ಷನ್ಸ್ಗಳು ಕಾಣಬಹುದು. ಅದರಲ್ಲಿ ಮತ್ತು ಅದನ್ನು ಸರ್ಕಲ್ ಆಗಿರೋ ಇದರಲ್ಲಿ ಕ್ಲಿಕ್ ಮಾಡಿದಾಗ ನೀವು ಡೆಲಿವರ್ ಆಗಿರುವಂಥದ್ದು ಮತ್ತು ಅವರು ನೋಡಿದಾರ ಇಲ್ವಾ ಅಂಥದ್ದು ಗೊತ್ತಾಗುತ್ತೆ. ಅಲ್ಲಿ ಬ್ಲೂಟಿಕ್ ಬಂದಾಗ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ಬ್ಲೂಟಿಕ್ ಬಂದುಬಿಡುತ್ತೆ ಅವರು ನೋಡಿದಾರ ಇಲ್ವಾ ಅಂತ. ಸೊ ಅದರಿಂದ ನೀವು ತಿಳ್ಕೊಳ್ಬೋದು ಅದು ಮೆಸೇಜ್ ನೋಡಿದ್ದಾರೆ ಅಂತ. ಅದಕ್ಕೆ ನೀವು ಯಾವುದೇ ರೀತಿ ಆ್ಯಪ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ನೀವು ಡೀಟೇಲ್ಸ್ ಆ್ಯಡ್ ಮಾಡಿ ನೋಡೋ ಅಂಥದ್ದೇನಿಲ್ಲ. ಇದು ಜಸ್ಟ್ ಸಿಂಪಲ್ ಲಾಜಿಕ್. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರು ನೋಡಿರೋರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸರಿ ತಪ್ಪು ಇದರಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಟೆಕ್ ವೀಡಿಯೋಸ್ಗೋಸ್ಕರ ಅನುಶ್ರೀ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.